ನ್ಯಾಷನಲ್ ಹೈವೇ ಇರ್ಬೋದು, ಸ್ಟೇಟ್ ಹೈವೇಸ್ ಇರ್ಬೋದು, ಎಲ್ಲ ಕೂಡ ಡೆವಲಪ್ಮೆಂಟ್ ಮಾಡಲಿಕ್ಕೆ ಎಲ್ಲ ವ್ಯವಸ್ಥೆ ಕೂಡ ನಾವು ಮಾಡ್ತಾಯಿದ್ದೀವಿ. ಯಾಕೆಂದರೆ ಒಂದು ಏಮ್ಸ್ ಬರ್ತಾ ಇದ್ದರೆ 3-4 ಜಿಲ್ಲೆಗೆ ಸ್ವಲ್ಪ ಅನುಕೂಲ ಆಗಬೇಕು ಅನ್ನೋ ದೃಷ್ಟಿಯಿಂದ ಅದಕ್ಕೆ ವಿಫಲ ಆಗಿದೆ. ಸರ್ಕಾರ ಕೂಡ ಮುಂದಿನ ದಿನದಲ್ಲಿ ತೀವ್ರವಾಗಿ ನಮ್ಮ ಸಂಸತ್ ಸದಸ್ಯರು ಯಾವ ರೀತಿ ಹೋರಾಟವನ್ನು ಮಾಡ್ತಾಯಿದ್ದಾರೆ ಅವ್ರಿಗೆ ಶಕ್ತಿ ಕೊಡುವಂಥ ಕೆಲಸವನ್ನು ಮಾಡ್ತೇವೆ. ಈಗೂ ಕೂಡ ನಾನು ಕೇಂದ್ರ ಸರ್ಕಾರಕ್ಕೆ ಮನವಿ ಮಾಡ್ತೇವೆ. ನಾವು ಸರ್ಕಾರದ ಪರವಾಗಿ ಈ ವರ್ಷ ಬಜೆಟ್ ಫೈನಲ್ಲು ವೋಟ್ ಆನ್ ಅಕೌಂಟ್ ಹಾಕಿನ ಮುಂಚಿತವಾಗಿ ಆದರೂ ಕೂಡ ಇದನ್ನು ಚರ್ಚೆಯಲ್ಲಿ ತೆಗೆದುಕೊಂಡು ಘೋಷಣೆ ಮಾಡಬೇಕು ಅಂಥೇಳಿ ನಾವು ಸರ್ಕಾರದ ಪರವಾಗಿ ಅವರ ಜೊತೆ ಧ್ವನಿಯನ್ನು ಕೂಡಿಸ್ಲಿಕ್ಕೆ ಇಲ್ಲಿಗೆ ಬಂದು ನಿಂತಿದ್ದೇನೆ. ಇವತ್ತು ಬಂದು ದೆಹಲಿ ಭೇಟಿ ನಮ್ಮ ಪಕ್ಷ ಒಂದು ಹೊಸ ಅಧ್ಯಾಯವನ್ನು ಪ್ರಾರಂಭ ಮಾಡಿದೆ. ಏನಂತಂದರೆ ನಾವು ನಮ್ಮ ಪಕ್ಷದ ಜಿಲ್ಲಾ ಕಾಂಗ್ರೆಸ್ ಅಧ್ಯಕ್ಷರಿಗೆ ಶಕ್ತಿ ತುಂಬಬೇಕು ಅಂತ, ಅವರಿಗೆ ಶಕ್ತಿ ತುಂಬಬೇಕು ಅಂತ ಮುಂದಿನ ಎಲ್ಲ ವಿಚಾರಗಳಲ್ಲೂ ಕೂಡ ಜಿಲ್ಲಾ ಕಾಂಗ್ರೆಸ್ ಅಧ್ಯಕ್ಷರಿಗೆ ನಾವು ಡಿಸ್ಟ್ರಿಕ್ಟ್ ಮಿನಿಸ್ಟ್ರುಗಳಿಗೆ ಹಿಂಗೆ ಸರ್ಕಾರ ಇದ್ದಾಗ ಗೌರವ ಕೊಡ್ತೀವೋ ಹಂಗೆ ನಮ್ಮ ಪಕ್ಷದಲ್ಲಿ ಕೂಡ ಜಿಲ್ಲಾ ಅಧ್ಯಕ್ಷಗಳಿಗೆ ಏನೇ ತೀರ್ಮಾನ ಆಗಲಿ ಆಗ ಅವರ ವಿಶ್ವಾಸಕ್ಕೆ ತೆಗೆದುಕೊಂಡು ಅವರ ಮುಂದಾಳತ್ವದಲ್ಲಿ ಇನ್ನು ಮುಂದಿನ ದಿನದಲ್ಲಿ ಪಕ್ಷ ಸಂಘಟನೆ ಮಾಡಬೇಕು ಅನ್ನೋದು ಇದೆ, ತೀರ್ಮಾನವನ್ನು ಬಂದಿದ್ದಾರೆ. ಆ ವಿಚಾರದಲ್ಲಿ ರೂಪರೇಷೆಗಳು ಬೇರೆಲ್ಲ ಚರ್ಚೆ ನಡೆದಿದೆ. ಇದನ್ನು ಕೇಡರ್ ಬೇಸ್ ಪಾರ್ಟಿಯಾಗಿ ಪರಿವರ್ತನೆ ಮಾಡಬೇಕು ಅನ್ನೋ ದೃಷ್ಟಿಯಿಂದ ಈ ಹಿನ್ನೆಲೆಯಲ್ಲಿ ಇವತ್ತು ಅವ್ರನ್ನೆಲ್ಲ ಕರೆದಿದ್ದಾರೆ, ನನ್ನೂ ಕರೆದಿದ್ದಾರೆ. ಎಲ್ಲ ಚರ್ಚೆ ಮಾಡ್ತೀವಿ. ಮುಂದೆ ನಾನು ಇವತ್ತು ಸಾಯಂಕಾಲ ಆದಮೇಲೆ ಬೇಕಾದ್ರೆ ಇನ್ನೂ ಹೇಳ್ತೀನಿ, ಇನ್ನೂ ಏನೇನು ಇಂಪಾರ್ಟೆಂಟ್ ಡಿಸಿಷನ್ ಆಗಿದೆ ಅಂತ ಅಂದ್ಬಿಟ್ಟು ಇವತ್ತು ಸಾಯಂಕಾಲ ಬೆಳಗ್ಗೆ ನಿಮಗೆಲ್ಲ ತಿಳಿಸ್ತೇವೆ. ಪಕ್ಷಕ್ಕೆ ಒಂದು ಹೊಸ ರೂಪ ಕೊಡಲಿಕ್ಕೆ ಮುಂದಕ್ಕೆ ತೀರ್ಮಾನ ಆಗಿದೆ. ಬ್ಲಾಕ್ ಇರ್ಬೋದು, ಜಿಲ್ಲಾ ಕಾಂಗ್ರೆಸ್ ಇರ್ಬೋದು, ಅವ್ರಿಗೆ ಹೆಚ್ಚಿಗೆ ಶಕ್ತಿ ಕೊಡಬೇಕು. ಪ್ರತಿಯೊಂದು ಸೆಲೆಕ್ಷನ್ ಪ್ರೋಸೆಸ್ಸಲ್ಲೂ ಅವರು ಮುಂದಕ್ಕಿರಬೇಕು ಅನ್ನೋದು ನಮ್ಮ ಪಕ್ಷದ ಚಿಂತನೆ. ಸರ್, ಈಗ ಮೊನ್ನೆ ರಾತ್ರಿ ಸತೀಶ್ ಜಾರಕಿಹೊಳಿ ಅವರು HD ಕುಮಾರಸ್ವಾಮಿ ಅವರನ್ನ ಭೇಟಿಯಾಗಿ ಸುಮಾರು 2 ಗಂಟೆಗಳ ಕಾಲ ಚರ್ಚೆ ಮಾಡಿದ್ದಾರೆ. ರಹಸ್ಯ ಮಾತುಕತೆ. ದೇವೇಗೌಡರನ್ನು ಕೂಡ ಭೇಟಿಯಾಗಿದ್ದಾರೆ ಸರ್. ಅಪ್ಪ, ನನಗದೆಲ್ಲ ಗೊತ್ತಿಲ್ಲ, ನೀವು ಅವ್ರ ಹತ್ರ ಕೇಳಿ. ನಾನು ಅದ್ರ ಬಗ್ಗೆ ನಾನು ಆಗಲೇ ಹೇಳಿದ್ದೇನೆ, ಇಲ್ಲ ಈ ಥರ ಮಾತಾಡ್ಕೊಂಬಂದಿದ್ದೀವಿ ಅಂತ ನನಗೂ ಹೇಳಿಲ್ಲ, ಚೀಫ್ ಮಿನಿಸ್ಟ್ರಿಗೂ ಹೇಳಿಲ್ಲ, ಇಲ್ಲ ಪಕ್ಷದ ವಿಚಾರ ಏನಿಲ್ಲ. ಏನೋ ನ್ಯಾಷನಲ್ ಲೆವೆಲ್ ಕೆಲಸ ಏನಾದ್ರು ಇರಬೇಕು, ಸೆಂಟ್ರಲ್ ಗೌರ್ಮೆಂಟ್ ಏನೋ ಕೆಲಸ ಇರಬೇಕು, ಆ ದೃಷ್ಟಿಯಿಂದ ಅವರಿಗೆ ಗೌರವ ಸಲ್ಲಿಸೋಕ್ಕಾರು ಹೋಗಿರ್ಬೋದು. ನೀವು ವ್ಯಾಖ್ಯಾನ ಮಾಡ್ತಾ ಇದ್ದೀರ ಅಷ್ಟೇ, ನನಗೇನು ವ್ಯಾಖ್ಯಾನ ಇಲ್ಲ. ಥ್ಯಾಂಕ್ ಯು. ಏನು ಸರ್, ಈಗ ಬಿಜೆಪಿ ಅವ್ರ ಪಾರ್ಟಿ ಆಂತರಿಕವಾದ ವಿಚಾರ, ಅವ್ರು ಏನು ಬೇಕಾದ್ರೂ ಮಾಡ್ಕೊಳ್ಳಿ, ನಾವ್ಯಾಕೆ ಅದಕ್ಕೆ ಭಯ ಆಗಬೇಕು? ಅವ್ರ ಇಂಟರ್ನಲ್ ಪಾರ್ಟಿ ಮುತ್ತು ರತ್ನಗಳನ್ನೆಲ್ಲ ಎಲ್ಲೆಲ್ಲಿ ಇಟ್ಕೋಬೇಕೋ ಇಟ್ಕೊಳ್ಳಿ. ನಾನು ಚೀಫ್ ಮಿನಿಸ್ಟ್ರಿಗೆ ಫೋನ್ ಮಾಡಿಬಿಟ್ಟು ಈಗ ಪಾರ್ಟಿ ಮೀಟಿಂಗ್ ಇದೆ ಹೋಗಬೇಕು ಅಂದ್ಬಿಟ್ಟು ಬಂದಿದ್ದೀನಿ, ಅಷ್ಟು ಮಾತ್ರ ನನಗೆ ಗೊತ್ತು. ಅದೆಲ್ಲ ಚರ್ಚೆ ಮಾಡ್ತಾ ಇದ್ದೀವಿ. ನಮ್ಮ MLAs ಎಲ್ಲ ಆಲ್ಮೋಸ್ಟ್ ಮಿನಿಸ್ಟರ್ಸು MLAs ಎಲ್ಲ ಕೂತ್ಕೊಂಡು ಸಾಧಕ ಬಾಧಕಗಳೆಲ್ಲ ಚರ್ಚೆ ಮಾಡಿದ್ದಾರೆ. ಮುಂದಿನ ದಿನದಲ್ಲಿ ನಮ್ಮ ಪಕ್ಷ ಅವ್ರ ಜೊತೆ ಕೂತ್ಕೊಂಡು ಚರ್ಚೆ ಮಾಡ್ತದೆ. ಆಮೇಲೆ ವಿಲ್ ಕಮ್ ಟು ಸಮ್ ಡಿಸಿಷನ್. ನ್ಯಾಷನಲ್ ಹೈವೇ ಇರ್ಬೋದು, ಸ್ಟೇಟ್ ಹೈವೇಸ್ ಇರ್ಬೋದು, ಎಲ್ಲ ಕೂಡ ಡೆವಲಪ್ಮೆಂಟ್ ಮಾಡಲಿಕ್ಕೆ ಎಲ್ಲ ವ್ಯವಸ್ಥೆ ಕೂಡ ನಾವು ಮಾಡ್ತಾಯಿದ್ದೀವಿ. ಯಾಕೆಂದರೆ ಒಂದು ಏಮ್ಸ್ ಬರ್ತಾ ಇದ್ದರೆ 3-4 ಜಿಲ್ಲೆಗೆ ಸ್ವಲ್ಪ ಅನುಕೂಲ ಆಗಬೇಕು ಅನ್ನೋ ದೃಷ್ಟಿಯಿಂದ ಅದಕ್ಕೆ ವಿಫಲ ಆಗಿದೆ. ಸರ್ಕಾರ ಕೂಡ ಮುಂದಿನ ದಿನದಲ್ಲಿ ತೀವ್ರವಾಗಿ ನಮ್ಮ ಸಂಸತ್ ಸದಸ್ಯರು ಯಾವ ರೀತಿ ಹೋರಾಟವನ್ನು ಮಾಡ್ತಾಯಿದ್ದಾರೆ ಅವ್ರಿಗೆ ಶಕ್ತಿ ಕೊಡುವಂಥ ಕೆಲಸವನ್ನು ಮಾಡ್ತೇವೆ. ಈಗೂ ಕೂಡ ನಾನು ಕೇಂದ್ರ ಸರ್ಕಾರಕ್ಕೆ ಮನವಿ ಮಾಡ್ತೇವೆ. ನಾವು ಸರ್ಕಾರದ ಪರವಾಗಿ ಈ ವರ್ಷ ಬಜೆಟ್ ಫೈನಲ್ಲು ವೋಟ್ ಆನ್ ಅಕೌಂಟ್ ಹಾಕಿನ ಮುಂಚಿತವಾಗಿ ಆದರೂ ಕೂಡ ಇದನ್ನು ಚರ್ಚೆಯಲ್ಲಿ ತೆಗೆದುಕೊಂಡು ಘೋಷಣೆ ಮಾಡಬೇಕು ಅಂಥೇಳಿ ನಾವು ಸರ್ಕಾರದ ಪರವಾಗಿ ಅವರ ಜೊತೆ ಧ್ವನಿಯನ್ನು ಕೂಡಿಸ್ಲಿಕ್ಕೆ ಇಲ್ಲಿಗೆ ಬಂದು ನಿಂತಿದ್ದೇನೆ. ಇವತ್ತು ಬಂದು ದೆಹಲಿ ಭೇಟಿ ನಮ್ಮ ಪಕ್ಷ ಒಂದು ಹೊಸ ಅಧ್ಯಾಯವನ್ನು ಪ್ರಾರಂಭ ಮಾಡಿದೆ. ಏನಂತಂದರೆ ನಾವು ನಮ್ಮ ಪಕ್ಷದ ಜಿಲ್ಲಾ ಕಾಂಗ್ರೆಸ್ ಅಧ್ಯಕ್ಷರಿಗೆ ಶಕ್ತಿ ತುಂಬಬೇಕು ಅಂತ, ಅವರಿಗೆ ಶಕ್ತಿ ತುಂಬಬೇಕು ಅಂತ ಮುಂದಿನ ಎಲ್ಲ ವಿಚಾರಗಳಲ್ಲೂ ಕೂಡ ಜಿಲ್ಲಾ ಕಾಂಗ್ರೆಸ್ ಅಧ್ಯಕ್ಷರಿಗೆ ನಾವು ಡಿಸ್ಟ್ರಿಕ್ಟ್ ಮಿನಿಸ್ಟ್ರುಗಳಿಗೆ ಹಿಂಗೆ ಸರ್ಕಾರ ಇದ್ದಾಗ ಗೌರವ ಕೊಡ್ತೀವೋ ಹಂಗೆ ನಮ್ಮ ಪಕ್ಷದಲ್ಲಿ ಕೂಡ ಜಿಲ್ಲಾ ಅಧ್ಯಕ್ಷಗಳಿಗೆ ಏನೇ ತೀರ್ಮಾನ ಆಗಲಿ ಆಗ ಅವರ ವಿಶ್ವಾಸಕ್ಕೆ ತೆಗೆದುಕೊಂಡು
ಅವರ ಮುಂದಾಳತ್ವದಲ್ಲಿ ಇನ್ನು ಮುಂದಿನ ದಿನದಲ್ಲಿ ಪಕ್ಷ ಸಂಘಟನೆ ಮಾಡಬೇಕು ಅನ್ನೋದು ಇದೆ, ತೀರ್ಮಾನವನ್ನು ಬಂದಿದ್ದಾರೆ. ಆ ವಿಚಾರದಲ್ಲಿ ರೂಪರೇಷೆಗಳು ಬೇರೆಲ್ಲ ಚರ್ಚೆ ನಡೆದಿದೆ. ಇದನ್ನು ಕೇಡರ್ ಬೇಸ್ ಪಾರ್ಟಿಯಾಗಿ ಪರಿವರ್ತನೆ ಮಾಡಬೇಕು ಅನ್ನೋ ದೃಷ್ಟಿಯಿಂದ ಈ ಹಿನ್ನೆಲೆಯಲ್ಲಿ ಇವತ್ತು ಅವ್ರನ್ನೆಲ್ಲ ಕರೆದಿದ್ದಾರೆ, ನನ್ನೂ ಕರೆದಿದ್ದಾರೆ. ಸೊ ಎಲ್ಲ ಚರ್ಚೆ ಮಾಡ್ತೀವಿ. ಮುಂದೆ ನಾನು ಇವತ್ತು ಸಾಯಂಕಾಲ ಆದಮೇಲೆ ಬೇಕಾದ್ರೆ ಇನ್ನೂ ಹೇಳ್ತೀನಿ, ಇನ್ನೂ ಏನೇನು ಇಂಪಾರ್ಟೆಂಟ್ ಡಿಸಿಷನ್ ಆಗಿದೆ ಅಂತ ಅಂದ್ಬಿಟ್ಟು ಇವತ್ತು ಸಾಯಂಕಾಲ ಬೆಳಗ್ಗೆ ನಿಮಗೆಲ್ಲ ತಿಳಿಸ್ತೇವೆ. ಸೊ ಪಕ್ಷಕ್ಕೆ ಒಂದು ಹೊಸ ರೂಪ ಕೊಡಲಿಕ್ಕೆ ಮುಂದಕ್ಕೆ ತೀರ್ಮಾನ ಆಗಿದೆ. ಸೊ ಬ್ಲಾಕ್ ಇರ್ಬೋದು, ಜಿಲ್ಲಾ ಕಾಂಗ್ರೆಸ್ ಇರ್ಬೋದು, ಅವ್ರಿಗೆ ಹೆಚ್ಚಿಗೆ ಶಕ್ತಿ ಕೊಡಬೇಕು. ಪ್ರತಿಯೊಂದು ಸೆಲೆಕ್ಷನ್ ಪ್ರೋಸೆಸ್ಸಲ್ಲೂ ಅವರು ಮುಂದಕ್ಕಿರಬೇಕು ಅನ್ನೋದು ನಮ್ಮ ಪಕ್ಷದ ಚಿಂತನೆ. ಸರ್, ಈಗ ಮೊನ್ನೆ ರಾತ್ರಿ ಸತೀಶ್ ಜಾರಕಿಹೊಳಿ ಅವರು HD ಕುಮಾರಸ್ವಾಮಿ ಅವರನ್ನ ಭೇಟಿಯಾಗಿ ಸುಮಾರು 2 ಗಂಟೆಗಳ ಕಾಲ ಚರ್ಚೆ ಮಾಡಿದ್ದಾರೆ. ರಹಸ್ಯ ಮಾತುಕತೆ. ದೇವೇಗೌಡರನ್ನು ಕೂಡ ಭೇಟಿಯಾಗಿದ್ದಾರೆ ಸರ್. ಅಪ್ಪ, ನನಗದೆಲ್ಲ ಗೊತ್ತಿಲ್ಲ. ನೀವು ಅವ್ರ ಹತ್ರ ಕೇಳಿ. ನಾನು ಅದ್ರ ಬಗ್ಗೆ ನಾನು ಆಗಲೇ ಹೇಳಿದ್ದೇನೆ. ಇಲ್ಲ ಈ ಥರ ಮಾತಾಡ್ಕೊಂಬಂದಿದ್ದೀವಿ ಅಂತ ನನಗೂ ಹೇಳಿಲ್ಲ, ಚೀಫ್ ಮಿನಿಸ್ಟ್ರಿಗೂ ಹೇಳಿಲ್ಲ, ಇಲ್ಲ ಪಕ್ಷದ ವಿಚಾರ ಏನಿಲ್ಲ. ಸೊ ಏನೋ ನ್ಯಾಷನಲ್ ಲೆವೆಲ್ ಕೆಲಸ ಏನಾದ್ರು ಇರಬೇಕು, ಸೆಂಟ್ರಲ್ ಗೌರ್ಮೆಂಟ್ ಏನೋ ಕೆಲಸ ಇರಬೇಕು, ಆ ದೃಷ್ಟಿಯಿಂದ ಅವರಿಗೆ ಗೌರವ ಸಲ್ಲಿಸೋಕ್ಕಾರು ಹೋಗಿರ್ಬೋದು. ಸರ್, ಈ ಭೇಟಿ ಹಲವು ವ್ಯಾಖ್ಯಾನಗಳನ್ನು ಮಾಡ್ತಾ ಇದೆ ರಾಜ್ಯದಲ್ಲಿ. ನೀವು ವ್ಯಾಖ್ಯಾನ ಮಾಡ್ತಾ ಇದ್ದೀರ ಅಷ್ಟೇ, ನನಗೇನು ವ್ಯಾಖ್ಯಾನ ಇಲ್ಲ. ಸಂಚಲನವನ್ನು ಉಂಟು ಮಾಡಿದೆ ಅನ್ನುವಂಥದ್ದು ಸರ್. ಥ್ಯಾಂಕ್ ಯು. ಏನು ಸರ್, ಈಗ ಬಿಜೆಪಿ ಒಂದು ನಿಮಿಷ ಇರೋ ಅವ್ರ ಪಾರ್ಟಿ ಆಂತರಿಕವಾದ ವಿಚಾರ, ಅವ್ರು ಏನು ಬೇಕಾದ್ರೂ ಮಾಡ್ಕೊಳ್ಳಿ. ನಾವ್ಯಾಕೆ ಅದಕ್ಕೆ ಭಯ ಆಗಬೇಕು? ಅವ್ರ ಇಂಟರ್ನಲ್ ಪಾರ್ಟಿ ಮುತ್ತು ರತ್ನಗಳನ್ನೆಲ್ಲ ಎಲ್ಲೆಲ್ಲಿ ಇಟ್ಕೋಬೇಕೋ ಇಟ್ಕೊಳ್ಳಿ. ನಾನು ಚೀಫ್ ಮಿನಿಸ್ಟ್ರಿಗೆ ಫೋನ್ ಮಾಡಿಬಿಟ್ಟು ಈಗ ಪಾರ್ಟಿ ಮೀಟಿಂಗ್ ಇದೆ ಹೋಗಬೇಕು ಅಂದ್ಬಿಟ್ಟು ಬಂದಿದ್ದೀನಿ. ಅಷ್ಟು ಮಾತ್ರ ನನಗೆ ಗೊತ್ತು. ಒಳ ಮೀಸಲಾತಿ ಮಧ್ಯಂತರ ರಿಪೋರ್ಟ್ ಸಲ್ಲಿಕೆ ಆಗಿದೆ. ಅದೆಲ್ಲ ಚರ್ಚೆ ಮಾಡ್ತಾ ಇದ್ದೀವಿ. ನಮ್ಮ MLAs ಎಲ್ಲ ಆಲ್ಮೋಸ್ಟ್ ಮಿನಿಸ್ಟರ್ಸು MLAs ಎಲ್ಲ ಕೂತ್ಕೊಂಡು ಸಾಧಕ ಬಾಧಕಗಳೆಲ್ಲ ಚರ್ಚೆ ಮಾಡಿದ್ದಾರೆ. ಮುಂದಿನ ದಿನದಲ್ಲಿ ನಮ್ಮ ಪಕ್ಷ ಅವ್ರ ಜೊತೆ ಕೂತ್ಕೊಂಡು ಚರ್ಚೆ ಮಾಡ್ತದೆ. ಆಮೇಲೆ ವಿಲ್ ಕಮ್ ಟು ಸಮ್ ಡಿಸಿಷನ್. ನ್ಯಾಷನಲ್ ಹೈವೇ ಇರ್ಬೋದು, ಸ್ಟೇಟ್ ಹೈವೇಸ್ ಇರ್ಬೋದು, ಎಲ್ಲ ಕೂಡ ಡೆವಲಪ್ಮೆಂಟ್ ಮಾಡಲಿಕ್ಕೆ ಎಲ್ಲ ವ್ಯವಸ್ಥೆ ಕೂಡ ನಾವು ಮಾಡ್ತಾಯಿದ್ದೀವಿ. ಯಾಕೆಂದರೆ ಒಂದು ಏಮ್ಸ್ ಬರ್ತಾ ಇದ್ದರೆ 3-4 ಜಿಲ್ಲೆಗೆ ಸ್ವಲ್ಪ ಅನುಕೂಲ ಆಗಬೇಕು ಅನ್ನೋ ದೃಷ್ಟಿಯಿಂದ. ಸೊ ಅದಕ್ಕೆ ವಿಫಲ ಆಗಿದೆ. ಸೊ ಸರ್ಕಾರ ಕೂಡ ಮುಂದಿನ ದಿನದಲ್ಲಿ ತೀವ್ರವಾಗಿ ನಮ್ಮ ಸಂಸತ್ ಸದಸ್ಯರು ಯಾವ ರೀತಿ ಹೋರಾಟವನ್ನು ಮಾಡ್ತಾಯಿದ್ದಾರೆ ಅವ್ರಿಗೆ ಶಕ್ತಿ ಕೊಡುವಂಥ ಕೆಲಸವನ್ನು ಮಾಡ್ತೇವೆ. ಈಗೂ ಕೂಡ ನಾನು ಕೇಂದ್ರ ಸರ್ಕಾರಕ್ಕೆ ಮನವಿ ಮಾಡ್ತೇವೆ. ನಾವು ಸರ್ಕಾರದ ಪರವಾಗಿ ಈ ವರ್ಷ ಬಜೆಟ್ ಫೈನಲ್ಲು ವೋಟ್ ಆನ್ ಅಕೌಂಟ್ ಹಾಕಿನ ಮುಂಚಿತವಾಗಿ ಆದರೂ ಕೂಡ ಇದನ್ನು ಚರ್ಚೆಯಲ್ಲಿ ತೆಗೆದುಕೊಂಡು ಘೋಷಣೆ ಮಾಡಬೇಕು ಅಂಥೇಳಿ ನಾವು ಸರ್ಕಾರದ ಪರವಾಗಿ ಅವರ ಜೊತೆ ಧ್ವನಿಯನ್ನು ಕೂಡಿಸ್ಲಿಕ್ಕೆ ಇಲ್ಲಿಗೆ ಬಂದು ನಿಂತಿದ್ದೇನೆ. ಇವತ್ತು ಬಂದು ದೆಹಲಿ ಭೇಟಿ ನಮ್ಮ ಪಕ್ಷ ಒಂದು ಹೊಸ ಅಧ್ಯಾಯವನ್ನು ಪ್ರಾರಂಭ ಮಾಡಿದೆ. ಏನಂತಂದರೆ ನಾವು ನಮ್ಮ ಪಕ್ಷದ ಜಿಲ್ಲಾ ಕಾಂಗ್ರೆಸ್ ಅಧ್ಯಕ್ಷರಿಗೆ ಶಕ್ತಿ ತುಂಬಬೇಕು ಅಂತ, ಅವ್ರಿಗೆ ಶಕ್ತಿ ತುಂಬಬೇಕು ಅಂತ ಮುಂದಿನ ಎಲ್ಲ ವಿಚಾರಗಳಲ್ಲೂ ಕೂಡ ಜಿಲ್ಲಾ ಕಾಂಗ್ರೆಸ್ ಅಧ್ಯಕ್ಷರಿಗೆ ನಾವು ಡಿಸ್ಟ್ರಿಕ್ಟ್ ಮಿನಿಸ್ಟ್ರುಗಳಿಗೆ ಹಿಂಗೆ ಸರ್ಕಾರ ಇದ್ದಾಗ ಗೌರವ ಕೊಡ್ತೀವೋ ಹಂಗೆ ನಮ್ಮ ಪಕ್ಷದಲ್ಲಿ ಕೂಡ ಜಿಲ್ಲಾ ಅಧ್ಯಕ್ಷಗಳಿಗೆ ಏನೇ ತೀರ್ಮಾನ ಆಗಲಿ ಆಗ ಅವರ ವಿಶ್ವಾಸಕ್ಕೆ ತೆಗೆದುಕೊಂಡು ಅವರ ಮುಂದಾಳತ್ವದಲ್ಲಿ ಇನ್ನು ಮುಂದಿನ ದಿನದಲ್ಲಿ ಪಕ್ಷ ಸಂಘಟನೆ ಮಾಡಬೇಕು ಅನ್ನೋದು ಇದೆ, ತೀರ್ಮಾನವನ್ನು ಬಂದಿದ್ದಾರೆ. ಆ ವಿಚಾರದಲ್ಲಿ ರೂಪರೇಷೆಗಳು ಬೇರೆಲ್ಲ ಚರ್ಚೆ ನಡೆದಿದೆ. ಇದನ್ನು ಕೇಡರ್ ಬೇಸ್ ಪಾರ್ಟಿಯಾಗಿ ಪರಿವರ್ತನೆ ಮಾಡಬೇಕು ಅನ್ನೋ ದೃಷ್ಟಿಯಿಂದ ಈ ಹಿನ್ನೆಲೆಯಲ್ಲಿ ಇವತ್ತು ಅವ್ರನ್ನೆಲ್ಲ ಕರೆದಿದ್ದಾರೆ, ನನ್ನೂ ಕರೆದಿದ್ದಾರೆ. ಸೊ ಎಲ್ಲ ಚರ್ಚೆ ಮಾಡ್ತೀವಿ. ಮುಂದೆ ನಾನು ಇವತ್ತು ಸಾಯಂಕಾಲ ಆದಮೇಲೆ ಬೇಕಾದ್ರೆ ಇನ್ನೂ ಹೇಳ್ತೀನಿ, ಇನ್ನೂ ಏನೇನು ಇಂಪಾರ್ಟೆಂಟ್ ಡಿಸಿಷನ್ ಆಗಿದೆ ಅಂತ ಅಂದ್ಬಿಟ್ಟು ಇವತ್ತು ಸಾಯಂಕಾಲ ಬೆಳಗ್ಗೆ ನಿಮಗೆಲ್ಲ ತಿಳಿಸ್ತೇವೆ. ಸೊ ಪಕ್ಷಕ್ಕೆ ಒಂದು ಹೊಸ ರೂಪ ಕೊಡಲಿಕ್ಕೆ ಮುಂದಕ್ಕೆ ತೀರ್ಮಾನ ಆಗಿದೆ. ಸೊ ಬ್ಲಾಕ್ ಇರ್ಬೋದು, ಜಿಲ್ಲಾ ಕಾಂಗ್ರೆಸ್ ಇರ್ಬೋದು, ಅವ್ರಿಗೆ ಹೆಚ್ಚಿಗೆ ಶಕ್ತಿ ಕೊಡಬೇಕು. ಪ್ರತಿಯೊಂದು ಸೆಲೆಕ್ಷನ್ ಪ್ರೋಸೆಸ್ಸಲ್ಲೂ ಅವರು ಮುಂದಕ್ಕಿರಬೇಕು ಅನ್ನೋದು ನಮ್ಮ ಪಕ್ಷದ ಚಿಂತನೆ. ಸರ್, ಈಗ ಮೊನ್ನೆ ರಾತ್ರಿ ಸತೀಶ್ ಜಾರಕಿಹೊಳಿ ಅವರು HD ಕುಮಾರಸ್ವಾಮಿ ಅವರನ್ನ ಭೇಟಿಯಾಗಿ ಸುಮಾರು 2 ಗಂಟೆಗಳ ಕಾಲ ಚರ್ಚೆ ಮಾಡಿದ್ದಾರೆ. ರಹಸ್ಯ ಮಾತುಕತೆ. ದೇವೇಗೌಡರನ್ನು ಕೂಡ ಭೇಟಿಯಾಗಿದ್ದಾರೆ ಸರ್. ಅಪ್ಪ, ನನಗದೆಲ್ಲ ಗೊತ್ತಿಲ್ಲ. ನೀವು ಅವ್ರ ಹತ್ರ ಕೇಳಿ. ನಾನು ಅದ್ರ ಬಗ್ಗೆ ನಾನು ಆಗಲೇ ಹೇಳಿದ್ದೇನೆ. ಇಲ್ಲ ಈ ಥರ ಮಾತಾಡ್ಕೊಂಬಂದಿದ್ದೀವಿ ಅಂತ ನನಗೂ ಹೇಳಿಲ್ಲ, ಚೀಫ್ ಮಿನಿಸ್ಟ್ರಿಗೂ ಹೇಳಿಲ್ಲ, ಇಲ್ಲ ಪಕ್ಷದ ವಿಚಾರ ಏನಿಲ್ಲ. ಸೊ ಏನೋ ನ್ಯಾಷನಲ್ ಲೆವೆಲ್ ಕೆಲಸ ಏನಾದ್ರು ಇರಬೇಕು, ಸೆಂಟ್ರಲ್ ಗೌರ್ಮೆಂಟ್ ಏನೋ ಕೆಲಸ ಇರಬೇಕು,
ಆ ದೃಷ್ಟಿಯಿಂದ ಅವರಿಗೆ ಗೌರವ ಸಲ್ಲಿಸೋಕ್ಕಾರು ಹೋಗಿರ್ಬೋದು. ಸರ್, ಈ ಭೇಟಿ ಹಲವು ವ್ಯಾಖ್ಯಾನಗಳನ್ನ ಮಾಡ್ತಾ ಇದೆ ರಾಜ್ಯದಲ್ಲಿ. ನೀವು ವ್ಯಾಖ್ಯಾನ ಮಾಡ್ತಾ ಇದ್ದೀರ ಅಷ್ಟೇ, ನನಗೇನು ಸಾಕಷ್ಟು ವ್ಯಾಖ್ಯಾನ ಇಲ್ಲ. ಸಂಚಲನವನ್ನು ಉಂಟು ಮಾಡಿದೆ ಅನ್ನುವಂಥದ್ದು ಸರ್. ಥ್ಯಾಂಕ್ ಯು. ಏನು ಯತ್ನಾಳ್ ಅವರ ವಿಚಾರಣೆ. ಸರ್, ಈಗ ಬಿಜೆಪಿ ಒಂದು ನಿಮಿಷ ಇರೋ ಅವ್ರ ಪಾರ್ಟಿ ಆಂತರಿಕವಾದ ವಿಚಾರ, ಅವ್ರು ಏನು ಬೇಕಾದ್ರೂ ಮಾಡ್ಕೊಳ್ಳಿ, ನಾವ್ಯಾಕೆ ಅದಕ್ಕೆ ಭಯ ಆಗಬೇಕು? ಅವ್ರ ಇಂಟರ್ನಲ್ ಪಾರ್ಟಿ ಮುತ್ತು ರತ್ನಗಳನ್ನೆಲ್ಲ ಎಲ್ಲೆಲ್ಲಿ ಇಟ್ಕೋಬೇಕೋ ಇಟ್ಕೊಳ್ಳಿ. ನಾನು ಚೀಫ್ ಮಿನಿಸ್ಟ್ರಿಗೆ ಫೋನ್ ಮಾಡಿಬಿಟ್ಟು ಈಗ ಪಾರ್ಟಿ ಮೀಟಿಂಗ್ ಇದೆ ಹೋಗ್ಬೇಕು ಅಂದ್ಬಿಟ್ಟು ಬಂದಿದ್ದೀನಿ, ಅಷ್ಟು ಮಾತ್ರ ನನಗೆ ಗೊತ್ತು. ಒಳ ಮೀಸಲಾತಿ ಮಧ್ಯಂತರ ರಿಪೋರ್ಟ್ ಸಲ್ಲಿಕೆ ಆಗಿದೆ. ಅದೆಲ್ಲ ಚರ್ಚೆ ಮಾಡ್ತಾ ಇದ್ದೀವಿ. ನಮ್ಮ ಎಮ್ ಎಲ್ ಎಸ್ ಎಲ್ಲ ಆಲ್ಮೋಸ್ಟ್ ಮಿನಿಸ್ಟರ್ಸು ಎಮ್ ಎಲ್ ಎಸ್ ಎಲ್ಲ ಕೂತ್ಕೊಂಡು ಸಾಧಕ ಬಾಧಕಗಳೆಲ್ಲ ಚರ್ಚೆ ಮಾಡಿದ್ದಾರೆ. ಮುಂದಿನ ದಿನದಲ್ಲಿ ನಮ್ಮ ಪಕ್ಷ ಅವ್ರ ಜೊತೆ ಕೂತ್ಕೊಂಡು ಚರ್ಚೆ ಮಾಡ್ತದೆ. ಆಮೇಲೆ ವಿಲ್ ಕಮ್ ಟು ಸಮ್ ವಿಷಯ.